ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಂತ್ರಾಲಯ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಫ್ಯಾಮಿಲಿ ಮಂತ್ರಾಲಯಕ್ಕೆ ಹೋಗಿದ್ವಿ. ಸೊ ಆ ವೀಡಿಯೋಸ್ನ ನಾನಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾವು ಮಧ್ಯಾಹ್ನ 1:15 ಟ್ರೈನ್ಗೆ 1:20 ಏನೋ ಹೊರಡ್ತಾಯಿತ್ತು ಬಸವ ಎಕ್ಸ್‌ಪ್ರೆಸ್ಸು. ಸೊ ಆ ಟ್ರೈನ್ಗೆ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಮಂತ್ರಾಲಯಕ್ಕೆ ಹೋಗೋದು ಒಂದು 20 ಡೇಸ್ ಮುಂಚೆನೇ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ, ಹೋಗ್ತಾ ಮತ್ತು ಬರ್ತಾ. ಸೊ 2 ಟೈಮೂ ನಾವು ಬುಕ್ಕಿಂಗ್ ಮಾಡಿಬಿಟ್ಟಿದ್ವಿ ಮೊದಲೇ. ನಾವು ಅವತ್ತು ಆಫ್ಟರ್ನೂನು 12:15 ಹಂಗೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಅಂದರೆ ಸ್ವಲ್ಪ ಬೇಗನೆ ಇರೋಣ, 1 ಅವರ್ ಮುಂಚೆನೇ ಇರೋಣ ಅಂತೇಳ್ಬಿಟ್ಟು ಬೇಗನೆ ಹೋಗಿದ್ವಿ. ಸೊ 12:45 ಹಂಗೆ ಟ್ರೈನ್ ಬಂತು. ಅಂದರೆ ಕೋಚ್ ನಂಬರ್, ಸೀಟ್ ನಂಬರ್ ಎಲ್ಲ ಸರ್ಚ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ನಮ್ಮದು S11 ಕೋಚ್ ಆಗಿತ್ತು. ಸೊ S11 ನಮಗೆ ಟಿಕೆಟು ಪ್ರಿಂಟ್ ಹಾಕಿದಾಗ ಏನು ಕೊಟ್ಟಿದ್ರು, ಸೊ ಅದರಲ್ಲಿ S11 ಇತ್ತು. ಅದೇ ಪ್ರಕಾರ ನಾವು S11 ಕೋಚ್ ಮತ್ತು ಸೀಟ್ ಅಕ್ಕಪಕ್ಕನೇ ಇತ್ತು. ಸೊ ಹಾಗಾಗಿ ನಾವು ಹೋಗಿ ಟ್ರೈನ್ ಒಳಗಡೆ ಕೂತ್ಕೊಂಡಿದ್ವಿ. ನಾನು, ನನ್ನ ಮಗ, ನನ್ನ ಮಗಳು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಡ್ಯಾಡಿ ಹೋಗಿದ್ವಿ. ಅಂದರೆ ನಮ್ಮ ಮಮ್ಮಿ ಬಂದಿರಲಿಲ್ಲ, ಮನೆಯಲ್ಲೇ ಇದ್ದರು. ಅವ್ರು ಮುಂಚೆನೇ ಹೋಗಿ ಬಂದಿದ್ದರು. ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ. ನನ್ನ ಮಗನಿಗೆ ಟ್ರೈನು ಫಸ್ಟ್ ಎಕ್ಸ್ಪೀರಿಯನ್ಸು. ಮುಂಚೆ ನಾನು ಟ್ರೈನೆಲ್ಲ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ. ನನ್ನ ಮಗಳು ನೋಡಿ, ಅವಳ ಬ್ಯಾಗಲ್ಲಿ ಎಷ್ಟು ತಿಂಡಿಗಳನ್ನ ತುಂಬಿಕೊಂಡಿದ್ದಾಳೆ ಅಂತ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಬ್ಯಾಂಗ್ಳೂರ್ವರೆಗೂ ನಾವು S11 ಕೋಚಲ್ಲಿ ನಮಗೇನು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಬ್ಯಾಂಗ್ಳೂರ್ವರೆಗೂ ಬಂದ್ವಿ. ಸೊ ಅದಾದಮೇಲೆ ಬೇರೆ ಫ್ಯಾಮಿಲೀಸ್ ಬಂದರು, ನಮಗೂ S11 ಮತ್ತು ಅದೇ ಸೀಟ್ ನಂಬರ್ನ ಅವರು ಪ್ರಿಂಟಲ್ಲಿ ತೋರಿಸಿದ್ರು. ಬಟ್ ನಾವು ಅವತ್ತು ಆ್ಯಕ್ಚುಲಿ ಅದು ನಮ್ಮದೇ ಫಾಲ್ಟ್ ಆಗಿತ್ತು. ಏನಂದರೆ ನಮಗೆ 3 AC ಅಲಾಟ್ಮೆಂಟ್ ಆಗಿತ್ತು. ನಮಗೆ ಬುಕ್ಕಿಂಗ್ ಮಾಡಬೇಕಾದ್ರೆ ಸ್ಟೇಟಸ್ ಏನಿತ್ತು ಅದು ಸ್ಲೀಪರ್ ಕ್ಲಾಸಲ್ಲಿ S11 ಕೋಚಲ್ಲಿ 51, 52, 53, 54 ಇತ್ತು ಸೀಟ್ ನಂಬರ್ಸು. ಆದರೆ ಕರೆಂಟ್ ಸ್ಟೇಟಸ್ ಚೇಂಜ್ ಆಗಿತ್ತು. ಅದು ಆ್ಯಕ್ಚುಲಿ ಬೆಳಿಗ್ಗೆ ನಾವು ಹೊರಡೋ ದಿನ ಮಾರ್ನಿಂಗೇನೋ ಮೆಸೇಜ್ ಬಂದಿದೆ, ಬಟ್ ನಾವು ಯಾರೂ ನೋಡ್ಕೊಂಡಿಲ್ಲ. ಆ್ಯಂಡ್ ಆ ಫ್ಯಾಮಿಲಿ ಬಂದಮೇಲೆ ನಮಗೆ ಗೊತ್ತಾಯಿತು. ನಾವು ಆ್ಯಕ್ಚುಲಿ ಬುಕ್ ಮಾಡಿ ಸ್ಲೀಪರ್ ಕ್ಲಾಸು. ಆ್ಯಂಡ್ ನಮ್ಮದು ಅಲಾಟ್ ಆಗಿರೋದು 3 ಟೈರ್ AC ಆ್ಯಂಡ್ ನಾವಿದ್ದದ್ದು S11 ಕೋಚಲ್ಲಿ. ಸೊ S11ಇಂದ 3 AC ಅಂದರೆ 11 ಕೋಚಸ್ನ ನಾವು ಪಾಸ್ ಮಾಡಿ ಹೋಗಬೇಕಿತ್ತು. ಸೊ ಹಾಗಾಗಿ ಮುಂಚೆನೇ ಹೋಗಿ ನಮ್ಮ ಹಸ್ಬೆಂಡು ಹೋಗಿ ನಮ್ಮ ಸೀಟೆಲ್ಲ ಕನ್ಫರ್ಮ್ ಮಾಡಿಕೊಂಡು ಬಂದರು. ಅದಾದಮೇಲೆ ರನ್ನಿಂಗ್ ಟ್ರೈನಲ್ಲೇ ನಾವೆಲ್ಲರೂ ಮತ್ತೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಮತ್ತು ನಾವು 3 ACಗೆ ಹೋದ್ವಿ. ನೋಡಿ, ಅಲ್ಲಿ 3 ACಲಿ ನಮಗೆ ಮಿಡಲ್ ಸೀಟ್ ಸಿಕ್ಬಿಟ್ಟಿತ್ತು ಆ್ಯಂಡ್ ನಮ್ಮ ಡ್ಯಾಡಿಗೆ ದೂರ ಸಿಕ್ಕಿತ್ತು. ಸೊ ಹೇಗೋ ಮಲ್ಕೊಂಡು ನಾವು ಮಂತ್ರಾಲಯ ರೋಡನ್ನ ತಲುಪಿದ್ವಿ. ಆ್ಯಕ್ಚುಲಿ ಮಂತ್ರಾಲಯ ರೋಡು 12:30 ಮಿಡ್ನೈಟ್ಗೆ ಅರೈವ್ ಆಗಬೇಕಿತ್ತು ಟ್ರೈನು. ಆದರೆ ಹಾಫ್ ಆನ್ ಅವರ್ ಲೇಟಾಗಿ 1 o'clock ಅಷ್ಟೊತ್ತಿಗೆ ಅರೈವ್ ಆಯಿತು. ಅಲ್ಲಿ 3 ACಲಿ ಏನಂದರೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಟ್ರೈನ್ ರನ್ನಿಂಗಲ್ಲಿರುತ್ತೋ ಅಥವಾ ಸ್ಟಾಪಲ್ಲಿರುತ್ತೋ ನಮಗೇನೂ ಗೊತ್ತೇ ಆಗೋಲ್ಲ. ಜಸ್ಟ್ ಇನ್ನು 2 ಸೆಕೆಂಡ್ ನಾವೇನಾದರೂ ಇಳ್ದಿಲ್ಲ ಅಂತಂದರೆ ಟ್ರೈನ್ ಪಾಸ್ ಆಗ್ತಿತ್ತು. ಜಸ್ಟ್ 1 ಮಿನಿಟ್ ಮಾತ್ರ ಅಲ್ಲಿ ಟ್ರೈನ್ ನಿಲ್ಲಿಸೋದು. 1 ಮಿನಿಟ್ ಅಂತೇಳಿ 1 2 to 3 ಮಿನಿಟ್ ನಿಲ್ಲಿಸ್ಬೋದು ಅನಿಸುತ್ತೆ. ಬಟ್ ನಮಗೆ ಮಿಡ್ನೈಟ್ ಇರೋದ್ರಿಂದ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇನ್ನು 2 ಸೆಕೆಂಡ್ ಮಿಸ್ ಆಗಿದ್ರು ಟ್ರೈನು ಹೊರಡ್ತಾಯಿತ್ತು. ಆ್ಯಂಡ್ ಅಲ್ಲಿಂದ ಇಳಿದು ಎಷ್ಟು ಆಟೋಸ್ಗಳಿದೆ ನೋಡಿ, ಎಷ್ಟು ಜನ ಇದ್ದಾರೆ ರಾತ್ರಿ ಆದ್ರೂ ಕೂಡ. ಸೊ ಹಾಗಾಗಿ ಒಂದು ಆಟೋ ಮಾಡಿಕೊಂಡು ನಾವು ದೇವಸ್ಥಾನದ ಹತ್ರ ತಲುಪಿದ್ವಿ. ಆ್ಯಂಡ್ ನಮಗಿಲ್ಲಿ ಮಿಡ್ನೈಟ್ ನಾವು ಅರೈವ್ ಆಗೋದ್ರಿಂದ ರೂಮ್ ಬುಕ್ಕಿಂಗ್ ಮಾಡೋಣ ಆನ್ಲೈನಲ್ಲೇ ಅಂತ ಹೇಳಿದ್ರೆ ಆನ್ಲೈನಲ್ಲಿ ರೂಮ್ ಬುಕ್ಕಿಂಗ್ ಸಿಗಲಿಲ್ಲ. ಸೊ ಯಾರೋ ಗೊತ್ತಿರೋರ ಹೆಲ್ಪಿಂದ ಅವರು ರೂಮ್ ಬುಕ್ಕಿಂಗ್ ಮಾಡಿದರು ನಮ್ಮ ಹೆಸ್ರಲ್ಲಿ ಆಲ್ರೆಡಿ. ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನದವ್ರದ್ದೇ ರೂಮ್ಸ್ ಇರುತ್ತಲ್ಲ, ಅಲ್ಲಿ ಬೃಂದಾವನ್ ಗಾರ್ಡನ್ ಅಂತ. ಸೊ ಅಲ್ಲಿಗೆ ನಾವು ಕೇಳ್ಕೊಂಡು ಹೋದ್ವಿ. ನಾನು ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ಹೋಗಿರೋದು. ತುಂಬ ದಿನದಿಂದ ಆಸೆ ಇತ್ತು ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಫೈನಲಿ ನಾವು ರೂಮಿಗೆ ಬಂದು ಅವತ್ತು ರಾತ್ರಿ ಮಲಗಿ ಮತ್ತು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾವು ರೆಡಿಯಾಗಿ ಮತ್ತು ದೇವ್ರ ದರ್ಶನಕ್ಕೆ ಅಂತ ಒಂದು 8 o'clock ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ರಾತ್ರಿ ಲೇಟಾಗಿ ಮಲಗಿದ್ದಲ್ವ. ಸೊ ಹಾಗಾಗಿ ಏನು ರಶ್ ಅಷ್ಟು ಇರಲಿಲ್ಲ ಅಂತ ಅನ್ನಿಸ್ತು. ನಾವು ಹೋಗಿದ್ದು ಗುರುವಾರ ಏನಲ್ಲ, ಸೊ ಹಾಗಾಗಿ ರಶ್ ಇರಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ರೆಡಿಯಾಗಿ ನಾವು ಒಂದು 8 o'clock ಅಷ್ಟೊತ್ತಿಗೆ ಹೋಗೋಣ
ದೇವ್ರ ದರ್ಶನಕ್ಕೆ ಅಂತ ಅಂದ್ಕೊಂಡು ಹೊರಟ್ವಿ ದೇವಸ್ಥಾನದ ಹತ್ರ. ಹಾಂ, ಮಲ್ಲಿಗೆ ಹೂವು. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಮೊದಲು ದರ್ಶನ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಫೋಟೋಗ್ರಾಫರ್ಸ್ ಇದ್ರಲ್ಲ, ಸೊ ಫೋಟೋ ತೆಗೆಸ್ಕೊಳ್ಳಿ ಅಂತ ಇದ್ರು. ನಾವು ಮುಂಚೆ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ ಅಂತಂದರೆ ಫೇಸ್ ಎಲ್ಲ ಡಲ್ ಆಗಿಬಿಡುತ್ತೆ, ಫಸ್ಟು ಫೋಟೋ ತೆಗೆಸ್ಕೊಬಿಡಿ, ಆಮೇಲೆ ನೀವು ದರ್ಶನ ಮಾಡೋಕ್ಕೆ ಹೋಗಿ ಅಂತೇಳಿ ಅವ್ರು ಫೋರ್ಸ್ ಮಾಡಿದ್ರು. ಹಾಗಾಗಿ ಫಸ್ಟು ಫೋಟೋಸ್ ತೆಗೆಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ಗಳನ್ನ ಮಕ್ಕಳದು ಮತ್ತು ನಮ್ಮದು ತೆಗೆಸ್ಕೊಂಡ್ವಿ. ಫೈನಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ದರ್ಶನ ಮಾಡೋಣ ಅಂತ ಹೊರಟ್ವಿ. ಅವತ್ತೇನು ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಒಂದು 10-15 ಮಿನಿಟ್ಸಲ್ಲೇ ದರ್ಶನ ಆಗೋಯ್ತು ದೇವ್ರದ್ದು. ಇದು ನೋಡಿ ರಾಘವೇಂದ್ರ ಸ್ವಾಮಿ ಫೋಟೋ. ನನ್ನ ಮಗನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಹುಡುಗರುಗಳೆಲ್ಲ ಬನಿಯನ್ ಮತ್ತು ಶರ್ಟ್ ಯಾವುದೂ ಹಾಕೊಂಡು ಹೋಗಂಗಿಲ್ಲ. ಬಟ್ ಇವನು ಚಿಕ್ಕವನು ಅಂತ ನಾನು ಯಾವುದೂ ಇವನಿಗೆ ರಿಮೂವ್ ಮಾಡಿರಲಿಲ್ಲ. ಅಲ್ಲಿ ಒಳಗಡೆ ಇರೋ ಪೂಜಾರಿ ಕೂಡ ನೈಸ್ ಡ್ರೆಸ್ ಅಂತ ಹೇಳ್ತಾಯಿದ್ರು ಅವನಿಗೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನನ್ನ ಮಗನಿಗೆ ಡ್ರೆಸ್. ನನ್ನ ಮಗ ನೋಡಿ ಹೇಗೆ ನಮಸ್ಕಾರ ಮಾಡ್ತಿದ್ದಾನಂತ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. 2 ಸರಿ ದೇವ್ರ ದರ್ಶನ ಆಯಿತು ನಮಗೆ. ಒಂದು ನಾರ್ಮಲ್ ದೇವ್ರ ದರ್ಶನ ಮಾಡಿದ್ವಿ, ಇನ್ನೊಂದು VIP ಎಂಟ್ರಿಲಿ ಕೂಡ ಪರಿಚಯ ಇರೋರು ಇದ್ದರು ಅಂತೇಳಿ ಕಳಿಸ್ಕೊಟ್ಟಿದ್ರು. ಸೊ ಹಾಗಾಗಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಷ್ಟು ದೂರದಿಂದ ನಾವು ಮಂತ್ರಾಲಯಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಪರಿಮಳ ಪ್ರಸಾದನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ತುಂಬ ರಶ್ ಇತ್ತು, ಹಾಗಾಗಿ ಇನ್ನು ಈವ್ನಿಂಗ್ವರೆಗೂ ಇರ್ತೀವಲ್ವ, ಮತ್ತು ಈವ್ನಿಂಗ್ ಬಂದು ತೊಗೊಂಡ್ರಾಯ್ತು ಅಂತ ಅಲ್ಲಿಂದ ನಾವು ರೂಮ್ ಹತ್ರ ಹೊರಟು ಬಂದ್ವಿ. ರೂಮಿಗೆ ಬಂದು ನಾವು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ನಾವು ಪ್ರಸಾದ ದೇವಸ್ಥಾನದಲ್ಲಿ ಇರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ವಿ. ಸರಿ, ಹಾಯ್ ಮೇಡ. ವೆರಿ ಗುಡ್ ಮಗಳೇ, ವೆರಿ ಗುಡ್. ನಾವು ಬಂದಿದ್ದು ಒಂದು 11:15 ಆಗಿತ್ತು. 11 o'clock ಅಷ್ಟೊತ್ತಿಗೆ ಊಟ ಇದೆ ಪ್ರಸಾದ ಅಂತ ಹೇಳಿದರು. ಸೊ ಹಾಗಾಗಿ ಒಂದು 11:15 ಅಷ್ಟೊತ್ತಿಗೆ ಬಂದ್ವಿ ನಾವು. ನೋಡಿ ಊಟದ ಹಾಲು ಎಷ್ಟು ದೊಡ್ಡದಾಗಿದೆ ಅಂತ, ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ ಊಟದ ಹಾಲು ಕೂಡ. ಆ್ಯಂಡ್ ಜನಗಳು ಎಷ್ಟು ಜನ ಇದ್ರೂ ಅಲ್ಲಿ ಕ್ರೌಡ್ ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ. ಬರ್ತಾಯಿದ್ರು, ಪ್ರಸಾದ ತೊಗೋತಾಯಿದ್ರು ಆ್ಯಂಡ್ ಹಾಗೆ ಹೋಗ್ತಾಯಿದ್ರು. ಸೊ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಹಾಗಾಗಿ ತುಂಬ ರಶ್ ಅಂತ ಏನು ನಮಗೆ ಫೀಲ್ ಆಗ್ತಿರ್ಲಿಲ್ಲ. ಸೊ 11 o'clockಗೆ ಪ್ರಸಾದ ಇದ್ದಿದ್ದರಿಂದ ಅನ್ನ, ಸಾಂಬಾರು ಮತ್ತು ಕೇಸರಿಬಾತು, ಮೊಸರನ್ನ, ಸೊ ಇದಿಷ್ಟು ಕೂಡ ತಿಂಡಿ ಊಟ ಎರಡೂ ಸೇರಿದಂಗಿತ್ತು. ಸೊ ಪರಿಮಳ ಪ್ರಸಾದ ಅಂತ ಹೇಳ್ತೀವಲ್ಲ, ಅದೇ ರಾಘವೇಂದ್ರ ಸ್ವಾಮಿದು ಕೊಬ್ಬರಿ ಮಿಠಾಯಿ ಥರ. ಸೊ ಅದರದ್ದು ಫ್ಲೇವರ್ ಬಂದು ಕೇಸರಿಬಾತಲ್ಲಿತ್ತು. ಸೇಮ್ ಪರಿಮಳ ಪ್ರಸಾದ ತಿಂದಂಗೆ ನಮಗೆ ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದೆ. ಸೊ ಅಲ್ಲಿ ಗೊತ್ತಲ್ಲ, ಮಕ್ಕಳಿದ್ರೆ ಅದು ಇದು ತೊಗೋಬೇಕು ಅಂತ ಇರ್ತಾರೆ. ಸೊ ಹಾಗಾಗಿ ನನ್ನ ಮಗಳು ಅವಳಿಗೆ ಏನು ಬೇಕೋ ಅದನ್ನು ತೆಗೆಸ್ಕೊತಾ ಇದ್ಲು. ಸ್ಪೆಷಲಿಸ್ಟ್ ಡಾಕ್ಟರ್ ಅಂತೆ. ಸ್ಪೆಷಲಿಸ್ಟ್ ಡಾಕ್ಟರ್ ಏನೇನಿದೆ ಡಾಕ್ಟರ್ ಕಿಟ್ಟಲ್ಲಿ? ಸಾಫ್ಟ್ ಬ್ಯಾಂಡೇಜ್ ಇದೆ, ಕ್ಯಾಪ್ಸಲ್ಸು, ಟ್ಯಾಬ್ಲೆಟ್ಸ್ ಇದೆ.
ಮಲ್ಟಿವಿಟಮಿನ್ ಸಿರಪ್ ಇದೆ, ಇಂಜೆಕ್ಷನ್ಸ್ ಟ್ಯೂಬ್ಸ್ ಇದೆ, ಕಾಟನ್ಸ್ ಇದೆ, ಏನೇನೋ ಇದೆ ಅಲ್ಲ ಮಗಳೇ. ಖುಷಿ ಆಯ್ತಾ? ನಾನು ಇದೊಂದು ಗಂಧ ತೊಗೊಂಡೆ ಮತ್ತು ಹಣೆಗಿಟ್ಕೋತಾರಲ್ಲ ನೋಡಿ, ಸೊ ಇದು ನನ್ನ ಕಸಿನ್ ಹೇಳಿದ್ಲು, ಅವಳಿಗೆ ತೊಗೊಂಡೆ. ಆ್ಯಂಡ್ ಒಂದು ಫೋಟೋ ತೊಗೊಂಡೆ, ಏನಾದರೂ ಬಂದಿದ್ದಕ್ಕೆ ತೊಗೊಂಡೋಗೋಣ ಅಂತ. ನೆಕ್ಸ್ಟ್ ನಾವು ಪರಿಮಳ ಪ್ರಸಾದ ತೊಗೊಂಡು ರೂಮ್ ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಮತ್ತೆ ನಾವು ಹೊಳೆ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಹೊಳೆ ಹತ್ರ ನೀರಂತೂ ಇರಲಿಲ್ಲ. ನನ್ನ ಮಗಳು ನೋಡಿ ಮೆಹಂದಿ ಹಾಕ್ಸ್ಕೊತಿದ್ದಾಳೆ. ನೋಡಿ ದೇವಸ್ಥಾನದ ಹಿಂದೆ ಹೊಳೆಯಲ್ಲಿ ನೀರೇ ಇಲ್ಲ. ಮುಂಚೆ ದೇವಸ್ಥಾನ ತನಕನೂ ಕೆಲವೊಂದು ಸರಿ ನೀರು ಬರ್ತಿತ್ತಂತೆ, ಬಟ್ ನಾವು ಹೋಗಿದ್ದಾಗ ಸ್ವಲ್ಪ ನೀರಿತ್ತು ಅಷ್ಟೇ. ಅದಾದಮೇಲೆ ನನ್ನ ಮಗ ಅಲ್ಲೇ ಕುದುರೆ ನೋಡಿ ಕುದುರೆ ಮೇಲೆ ಕೂರ್ತೀನಿ ಅಂತ ಹೇಳ್ದ. ಅವನು ಕೂತ್ಕೊಂಡ್ಮೇಲೆ ಇವಳು ಒಂದು ರೌಂಡ್ ಕೂರ್ತೀನಿ ಅಂತ ಹೇಳಿ ಇಬ್ಬರೂ ಒಟ್ಟಿಗೆ ಜೊತೆಗೆ ಕೂರಿಸಿ ಒಂದು ರೌಂಡ್ ಹಾಕ್ಸಿದ್ರು. ತಗೋ ಪಿಂಕ್ ಕಲರ್ ಇಸ್ಕೋ. ಕೊಟ್ಬಿಟ್ಟು ಬಾ ಈಗ. ಏನದು? ಬೋಬೋ ಬೋಬೋ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನಪ್ಪ ಅದು? ಕಪಾಲ್ ಕೊಡ್ದ್ಬಿಟ್ಟು ನಗದ್ ನೋಡಮ್ಮ, ಖುಷಿ ಆಗ್ಬಿಟ್ಟೈತೆ ಚರಿಗೆ. ದಶಮಿ ತೋರಿಸಿ ಏನು ತಗೊಂಡೆ? ನಡಿ ಮಗಳೇ, ಖುಷಿ ಆಯ್ತಾ ಮಗಳೇ? ಇಲ್ಲಿ ತಿರ್ಗು. ನೋಡಿ ಫ್ರೆಂಡ್ಸ್, ಸಂಜೆ ಆಗ್ತಾ ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ನಾನು ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ಅಲ್ಲಿದ್ದೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ, ಮೈ ಜುಮ್ ಅನ್ನುತ್ತೆ ಅದನ್ನು ನೋಡೋಕ್ಕೆ. ನೋಡಿ ಕತ್ಲೆ ಆಗ್ತಾ ಜನಗಳು ಜಾಸ್ತಿ ಆದರು. ಅಂದರೆ ಬೆಳಗ್ಗೆ ದರ್ಶನಕ್ಕೆ ನೈಟೇನೆ ಜನಗಳೆಲ್ಲ ಜಾಸ್ತಿ ಆಗ್ತಾ ಹೋದರು. ನಾವು ಅಲ್ಲೇ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಕೂತ್ಕೊಂಡು. ತುಂಬಾ ಚೆನ್ನಾಗಿತ್ತು. ನಮ್ಗೆ ಹೋಗಿದ್ದಕ್ಕೂ ಸಾರ್ಥಕ ಅನಿಸ್ತು. ಯಾಕಂದರೆ ಒನ್ ಡೇ ಪೂರ್ತಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಟೆಂಪಲಲ್ಲೇ ಇದ್ವಿ. ಸೊ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ಅಲ್ಲೇ ದೇವಸ್ಥಾನದ ಹತ್ರ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ನಾವು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಸೊ ಬಿಸಿಬೇಳೆಭಾತು ಮತ್ತು ಮೊಸರನ್ನ ಇತ್ತು. ಸೊ ನಾನು ನಮ್ಮ ಡ್ಯಾಡಿ ಮತ್ತು ನಮ್ಮ ಹಸ್ಬೆಂಡು ಸೊ 3 ಜನನೂ ಪ್ರಸಾದ ಎಲ್ಲ ತಿಂದು ಲಗೇಜ್ ಪ್ಯಾಕ್ ಮಾಡಿಕೊಂಡು ನಾವು 10:15 ಅಷ್ಟೊತ್ತಿಗೆ ಆಟೋದಲ್ಲಿ ಹೊರಟ್ವಿ. ಸೊ 12:30ಗೆ ನಮಗೆ ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ. ಸೊ 12:30 ಅಷ್ಟೊತ್ತಿಗೆ ಟ್ರೈನ್ ಇತ್ತು. ಹಾಗಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. 1 ಅವರ್ ಮುಂಚೆನೇ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಓನ್ಲಿ 30 ಮಿನಿಟ್ಸ್ ಜರ್ನಿ ಆಗ್ಬೋದು. 50 ರುಪೀಸ್ ಏನೋ ಒಬ್ರಿಗೆ ತೊಗೋತಾರೆ. ಸೊ ಅದಾದಮೇಲೆ ಟ್ರೈನ್ ಆನ್ ಟೈಮ್ ಬಂತು, ನಾವು ಹತ್ಕೊಂಡ್ವಿ. ನೆಕ್ಸ್ಟ್ ಅರೈವಲ್ ಆಗೋದು ಮೈಸೂರಿಗೆ ನಮ್ಮದು ಆಫ್ಟರ್ನೂನ್ 12:30 ಆಗಿದ್ದು. ಸೊ ಮಿಡ್ಡಲ್ಲಿ ಮಕ್ಕಳಿಗೆ ಏನು ತಿಂಡಿ ಸ್ನ್ಯಾಕ್ಸ್ ಆಗ್ಬೋದು ಅದನ್ನೆಲ್ಲ ತಿನ್ನಿಸಿ ನಾವು ಆನ್ ಟೈಮ್ಗೆ ಟ್ರೈನ್ ಅರೈವ್ಡ್ ಆಯಿತು. ಸರಿ ಚೆನ್ನಾಗಿದೆಯಾ? ಸರಿ ಬಿಸ್ಕಿಟ್ ಚೆನ್ನಾಗಿದೆಯಾ? ತಿನ್ನು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಸೊ ಯಾರ್ಯಾರು ಮಂತ್ರಾಲಯ ನೋಡಿಲ್ಲ, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಯಾರು ನೋಡಿರಲ್ಲ ಸೊ ನಮ್ಮ ಜೊತೆ ಅವರು ಒಂದು ಸರಿ ಬಂದಂಗೆ ಆಯಿತು ಅಂತ ಅಂದ್ಕೋತೀನಿ. ಸೊ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.